Good morning, all of you. Am I audible? Is it audible? Okay, I hope I am audible to you all. Good morning, one and all present in the session. First of all, I congratulate you all for getting admission in one of the prestigious polytechnic colleges of this region, Sri Vidyadhiraja Polytechnic. And I wish you all the very best for your future endeavor with good health, achievements, and performance. I have been invited to the session to deliver a lecture and motivate you all regarding the importance of sports and games. Dear students, before the commencement of the session, I would like to give my resume. Kindly go through this so that I hope it is helpful to you to achieve something in your life. So now we will come to the main topic. ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಮುಂಜಾನೆ ಶುಭಾಶಯಗಳು. ಹಾಗೆಯೇ ನಿಮಗೆಲ್ಲರಿಗೂ ಕರ್ನಾಟಕ ರಾಜ್ಯದ ಈ ಭಾಗದ ಹೆಸರಾಂತ ತಾಂತ್ರಿಕ ವಿದ್ಯಾಲಯಗಳಲ್ಲಿ ಒಂದಾದಂತಹ ಶ್ರೀ ವಿದ್ಯಾಧಿರಾಜ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನೀವು ಭರ್ತಿಯನ್ನು ಪಡೆದಿದ್ದಕ್ಕಾಗಿ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಇಲ್ಲಿಯ ವಿದ್ಯಾರ್ಥಿ ಜೀವನ ಅತ್ಯಂತ ಯಶಸ್ವಿಯಾಗಿ ಆಗಲಿ ಅಂತ ಆಶಿಸ್ತಾ ಇವತ್ತಿನ ಒಂದು ಸೆಷನನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ನನಗೆ ಆಟ ಮೇಲಾಟಗಳ ಮಹತ್ವ ಇದರ ಕುರಿತಾಗಿ ಒಂದು ಉಪನ್ಯಾಸವನ್ನು ನೀಡಲಿಕ್ಕೆ ಕರೆದಿದ್ದಾರೆ. ಅದಕ್ಕಾಗಿ ಮಹಾವಿದ್ಯಾಲಯದ ಪ್ರಾಚಾರ್ಯರಿಗೆ
ಹಾಗೂ ಸಂಬಂಧಪಟ್ಟಂಥ ಎಲ್ಲ ಉಪನ್ಯಾಸಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ nowadays health plays an important role in one's achievement. To do anything in the life, one must have good health. To attain good health, one must do physical activities. See, if I say health, don't think that it is the absence of disease. So it is not only the absence of disease, but along with the absence of disease, physical, mental, emotional, and spiritual well-being of the individual. It means all-round development. So it is possible only by sports and games. By the help of curricular activities, you gain a lot of knowledge regarding to the profession. But on the other hand, by taking part in physical activities, by taking part in sports and games, you can earn a lot. So, by regular practice of physical activities, sports and games, it helps you to improve your emotional fitness. It increases confidence, mental alertness, self-esteem, etc. So, in schools and colleges, it should be made compulsory. Nowadays, the government also stressing on the importance of physical activities and sports and games in schools and college curriculum. ಸೊ ವಿದ್ಯಾರ್ಥಿಗಳ ಗಮನಕ್ಕೆ ತರುವುದಾದರೆ ಪ್ರತಿಯೊಬ್ಬರೂ ಕೂಡ ಉತ್ತಮ ಆರೋಗ್ಯವನ್ನು ಹೊಂದಿರಬೇಕು. ಇಲ್ಲಿ 2 ಮೀಡಿಯಂದಲ್ಲಿ ಇದ್ದೀರಿ ಅಂತ ಅಂದ್ಕೊಂಡು ನಾನು ಮುಂದುವರಿಸ್ತಾ ಇದ್ದೇನೆ. ದಯವಿಟ್ಟು ಅಡಚಣೆಗೆ ವಿಷಾದಿಸುತ್ತೇನೆ. ಭಾಷೆಯ ಅಡಚಣೆಯಲ್ಲಿ ಏನಾದರೂ ತೊಂದರೆ ಆದರೆ ಅದನ್ನು ವಿಷಾದಿಸುತ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಬಹಳ ಮುಖ್ಯವಾಗಿದೆ ಇಲ್ವಾ? ನಾವು ಆರೋಗ್ಯವಂತರಾಗಿದ್ದರೆ ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು. ಆದರೆ ಜನರಿಗೆ ಆ ಕಲ್ಪನೆ ಬರುವುದು ಯಾವಾಗ ಅಂತ ಹೇಳಿದ್ರೆ ಆರೋಗ್ಯವನ್ನು ಕೆಡಿಸ್ಕೊಂಡಾಗ ಮಾತ್ರ ಬರ್ತದೆ. ಆರೋಗ್ಯ ಕೆಟ್ಟಾಗ ಆರೋಗ್ಯದ ಮಹತ್ವ ಗೊತ್ತಾಗ್ತದೆ. ಏನಾದರೂ ನಾವು ಕಳ್ಕೊಂಡ್ರೆ ಅದ್ರ ಮಹತ್ವ ಗೊತ್ತಾಗ್ತದೆ. ನಮ್ಮ ಕೈನಲ್ಲಿ ಇದ್ದಾಗ ಅದ್ರ ಮಹತ್ವ ಗೊತ್ತಾಗಲ್ಲ. ಉತ್ತಮವಾದಂತಹ ಆರೋಗ್ಯವನ್ನು ನಾವು ಹೊಂದಿದ್ರೆ ಯಾವುದೇ ಸಾಧನೆಯನ್ನು ಬೇಕಾದರೂ ನಾವು ಮಾಡ್ಬೋದು. ಏನೇ ಸಾಧನೆಗೂ ಕೂಡ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯ ಅಂದ ತಕ್ಷಣ ಎಲ್ಲರ ಮನಸ್ಸಿನಲ್ಲಿ ಬರುವಂಥದ್ದು ನನಗೆ ಯಾವುದೇ ರೋಗ ಇಲ್ಲ, ನಾನು ಆರೋಗ್ಯವಂತನಾಗಿದ್ದೇನೆ ಅಂತ. ಇದು ಒಂದು ಹಂತದವರೆಗೆ ಮಾತ್ರ ಸರಿ. ರೋಗದಿಂದ ದೂರ ಇರೋದು ಮಾತ್ರ ಆರೋಗ್ಯವಲ್ಲ, ಇದರ ಜೊತೆಯಲ್ಲಿ ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ ಎಲ್ಲ ಗುಣಗಳನ್ನ ನಾವು ಹೊಂದಿರಬೇಕು. ಸೊ ಇದೆಲ್ಲವನ್ನ ಹೊಂದಿದಾಗ ಮಾತ್ರ ವ್ಯಕ್ತಿಯನ್ನ ಆರೋಗ್ಯವಂತ ವ್ಯಕ್ತಿ ಅಂತ ಹೇಳುವುದು. ಹಾಗಾಗಿ ವಿದ್ಯಾರ್ಥಿ ದೆಸೆಯಲ್ಲಿ ನಾವು ಇದರ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟಾಗ ಉತ್ತಮ ಆರೋಗ್ಯವನ್ನು ಸಂಪಾದಿಸುವುದರ ಜೊತೆಯಲ್ಲಿ ಕಾಪಾಡಿಕೊಂಡು ಬರುವುದರ ಜೊತೆಯಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಈ ಒಂದು ಗಳಿಕೆಯನ್ನು ಮಾಡಬೇಕು ಅಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಶಾರೀರಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಬೇಕು. ಆಟ ಮೇಲಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು. 24 ಗಂಟೆ ಅದನ್ನೇ ಮಾಡಬೇಕು ಅಂತಲ್ಲ, ದಿನದ ಕೆಲವು ಸಮಯದಲ್ಲಿ ಅದನ್ನು ಮಾಡಬೇಕು. ಅದನ್ನು ಮಾಡೋದ್ರಿಂದ ಉತ್ತಮ ಆರೋಗ್ಯವನ್ನು ಪಡಿತೇವೆ. ಹಾಗೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಬರಲಿಕ್ಕೂ ಕೂಡ ಸಾಧ್ಯ. ಭಾವನಾತ್ಮಕವಾದಂತಹ ಸದೃಢತೆ ನಮಗೆ ಬರ್ತದೆ, ನಮ್ಮಲ್ಲಿ ಆತ್ಮವಿಶ್ವಾಸ ಬರ್ತದೆ. ಒಟ್ಟಾರೆ ಮಹತ್ವವನ್ನು ಅರಿತು ಇದನ್ನ ಕಡ್ಡಾಯ ಪಠ್ಯಕ್ರಮವಾಗಿ ಮಾಡ್ತಾ ಇದ್ದಾರೆ. ಇದು ಮಾಡುವುದು ಮುಖ್ಯ, ಮುಂದುವರಿಸಿಕೊಂಡು ಹೋಗುವುದು ಸಹ ಬಹಳ ಮುಖ್ಯವಾಗಿದೆ. ಸೊ ಈಗ ಆರೋಗ್ಯವಂತ ವ್ಯಕ್ತಿ ಆಗಲಿಕ್ಕೆ ನಾವು ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಬೇಕು. ನಮ್ಮನ್ನು ನಾವು ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕು. ಕ್ರೀಡಾ ಚಟುವಟಿಕೆ ಅಂತ ಹೇಳಿದ ತಕ್ಷಣ ಕ್ರೀಡೆಯಲ್ಲಿ ಹಲವಾರು ವಿಧಗಳಿದೆ, ನಿಮಗೆಲ್ಲ ಗೊತ್ತಿದೆ ಇಲ್ವಾ? ವೈಯಕ್ತಿಕ ಕ್ರೀಡೆ ಇರ್ಬೋದು, ಗುಂಪಿನ ಆಟ ಇರ್ಬೋದು. ಸೊ ಯಾವುದೇ ಆಟ ಇದ್ರೂ ಕೂಡ ಹೊರಾಂಗಣ ಕ್ರೀಡೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ
ಅದಕ್ಕೆ ಸಂಬಂಧಪಟ್ಟಂಥ ಲಾಭವನ್ನು ನಾವು ಪಡಿತೇವೆ. So there are different kinds of sports and games. We may classify it as the individual sport or the group events. So you have to involve in one or the other sports activities in order to get the benefit every day. So you will get the benefit definitely by taking part in either from individual events or from group events. Okay, now let us see the benefits one by one. Okay, first one is we can improve our health, stay healthy. See how we get health, good health. See, for example, by taking part regularly in physical activities, it reduces the risk of obesity. Nowadays, obesity is a common problem among the children because of their lifestyle. Usually what happens, due to the food habits, due to the inactive lifestyle, one may get obese, overweight. If a child or a student or a person becomes overweight, he may face a lot of problems, health issues. Most of the diseases are due to obesity. Most of the diseases are lifestyle diseases. So, if you are taking part in physical activities, we can reduce the risk of obesity. Obesity will be reduced. Weight will be reduced. You can maintain your weight, body weight. If you are maintaining your body weight, you have no risk of obesity. So, ಈಗ ಶಾರೀರಿಕ ಚಟುವಟಿಕೆ ಅಥವಾ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಆಗುವಂಥ ಲಾಭದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋದರೆ ಉತ್ತಮ ಆರೋಗ್ಯವನ್ನು ಪಡೆಯಬಹುದು, ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಬರ್ಬೋದು. ಉತ್ತಮ ಆರೋಗ್ಯ ಅಂದ್ರೆ ಏನಪ್ಪ? ಈಗ ನೋಡಿ, ಇವತ್ತಿನ ನಮ್ಮ ಜೀವನ ಶೈಲಿಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಭಾಳ 40 ವರ್ಷ, 50 ವರ್ಷ, 60 ವರ್ಷ ಆದವರಿಗೂ ಕೂಡ ಅತಿ ತೂಕದ ಸಮಸ್ಯೆಯನ್ನು ನಾವು ಕಾಣ್ತೇವೆ. ಅತಿ ತೂಕದ ಸಮಸ್ಯೆ ಪ್ರತಿಯೊಂದು ಕೂಡ ಒಂದು ಲಿಮಿಟ್ನಲ್ಲಿ ಇರಬೇಕು, ಇಲ್ವಾ? ಹಾಗೆಯೇ ಶರೀರದ ತೂಕ ಹೆಚ್ಚಾದರೂ ಕೂಡ ಸಮಸ್ಯೆ, ತೂಕ ಕಡಿಮೆ ಆದರೂ ಕೂಡ ಸಮಸ್ಯೆನೇ. ದೇರ್ ಆರ್ ಡಿಫ್ರೆಂಟ್ ಪ್ರಾಬ್ಲಮ್ ಆಫ್ ಓವರ್ ವೇಟ್ ಆ್ಯಂಡ್ ಪ್ರಾಬ್ಲಮ್ ಆಫ್ ಅಂಡರ್ ವೇಟ್. ಸೊ ಇಲ್ಲಿ ಅತಿ ತೂಕದ ಸಮಸ್ಯೆಯನ್ನು ನಾವು ಭಾಳಷ್ಟು ಮಕ್ಕಳಲ್ಲಿ ಕಾಣ್ತೇವೆ. ಕಾರಣ ಅವರ ಜೀವನ ಶೈಲಿ, ಜೀವನ ಕ್ರಮ. ಪ್ರತಿಯೊಬ್ಬರು ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಜಂಕ್ ಫುಡ್ಡನ್ನು ತಿಂತಾರೆ. ಮನೆಯಲ್ಲಿ ಸಿದ್ಧಪಡಿಸಿದ ಆಹಾರ ಸೇವಿಸುವ ಬದಲಾಗಿ ಹೊರಗಡೆ ಆಹಾರ ಸೇವಿಸೋದು ಜಾಸ್ತಿ. ಸ್ಪೈಸಿ ಐಟಮ್ ಸೇವಿಸ್ತಾರೆ, ಕೊಬ್ಬು ಹೆಚ್ಚಿರುವಂಥ ಆಹಾರವನ್ನು ಸೇವನೆ ಮಾಡ್ತಾರೆ. ಸೊ ಹಾಗೆ ಮಾಡಿ ಯಾವುದೇ ಚಟುವಟಿಕೆಯನ್ನು ಮಾಡದೆ ಹೋದಾಗ ಶರೀರದಲ್ಲಿ ಕೊಬ್ಬು ಶೇಖರಣೆ ಆಗ್ತಾ ಹೋಗ್ತದೆ. ಕೊಬ್ಬು ಶೇಖರಣೆ ಆದಾಗೆ ತೂಕ ಹೆಚ್ಚಾಗ್ತದೆ. ತೂಕ ಹೆಚ್ಚಾದಾಗೆ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಕಂಡು ಬರ್ತದೆ. ರಕ್ತದ ಒತ್ತಡ, ಹೃದಯ ಸಂಬಂಧಿ ಕಾಯಿಲೆಗಳು, ಸಕ್ಕರೆ ಕಾಯಿಲೆ ಮುಂತಾದವುಗಳು, ಹಲವಾರು ಮಾರಣಾಂತಿಕ ಕಾಯಿಲೆಗಳನ್ನು ನಾವು ಕಾಣ್ತೇವೆ. ಹಾಗಾಗಿ ಇದರಿಂದ ನಾವು ದೂರ ಇರಬೇಕು ಅಂತ ಹೇಳಿದರೆ ಏನು ಮಾಡಬೇಕು? ಕ್ರೀಡೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಸೊ ಇನ್ಕ್ರೀಸ್ಡ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಫಿಟ್ನೆಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಫಿಟ್ನೆಸ್, cardiovascular fitness. So the it refers to the respiratory system. So when you are taking part in physical activities, vigorous sports and games, the capacity of the respiratory system will be strengthened, by which you will get good cardiovascular fitness. It reduces blood sugar. So it is, I have explained already by explaining the risk of obesity. Reduces or regulates blood pressure. See, blood pressure. In physical activities, one or the other physical activities of your choice, one or the other sports and games of your choice, you can come out of the risk of obesity and you can reduce the pressure, blood pressure. Total energy level will be increased.
a person who is a sportsman will have good energy. When you get energy, when you are healthy, you will get energy. When a person is healthy, he will be full of energy. He can do anything he wants. He can do any physical activities. He can participate in any activities, and he can get the result by his energy level. So energy is very important to do the activity. For example, you will be fresh and with full of energy in the first session. But after fourth or fifth session, how is your energy level? How is your interest? Interest reduces. You feel fatigue. It is due to lack of energy. So to overcome from this, everybody should take part in one or the other physical activities or sports and games. So next one is it improves coordination and balance. Coordination refers to the neuromuscular coordination between nervous system and muscular system. If you have good coordination, you get good balance, body balance. When you have good neuromuscular coordination, you can do the activities gracefully. Graceful activities can be performed. Okay, so neuromuscular coordination will be increased by taking part in physical activities. The capacity of the nervous system and the capacity of the muscular system will be strong or more, and by the result of it, you will get good neuromuscular coordination. So it is very essential to do any activities efficiently. For example, take for example your handwriting. If you are having good handwriting, means you have good neuromuscular coordination. If a handwriting of a person is not good, it indicates his neuromuscular coordination. While driving the vehicle, if you are capable of driving smoothly and systematically, for that neuromuscular coordination is required. To perform any skill in an activity, for example, volleyball, attacking, blocking, defense, in basketball, layup shot, for example. So if in any game, neuromuscular coordination plays an important role. So by taking part in physical activities, neuromuscular coordination will be increased. So at last, it improves resistance power. So resistance to disease. So it is possible, resistance to disease is possible when you are healthy. So if you are healthy, you can resist any kind of disease. Take for example, now we are facing corona problem. Okay. So due to corona, everything is upset. Everything is disturbed. But if you are doing physical activities, if you are taking part in a sport event, you can have good health. By the result, you will get good resistance power. If all the systems of the body are strong, are healthy, total body will be healthy and you will have good resistance power. To overcome from any contagious disease, you should have resistance power. So by the help of sports and games, we can increase resistance power. So it is key to maintain our health. So by the help of physical education and sports and games, we can improve the cardiovascular fitness. We can reduce the risk of obesity. Strength of the lungs will be increased. Blood sugar level will be reduced. Blood pressure will be regulated, and it increases the energy level, neuromuscular coordination and balance will be good, and at last you will get the resistance power. So by considering all these points, if we want to be healthy, we must take part in physical activities or any one of the sports or games activities. ಸೊ ನಮ್ಮ ಆರೋಗ್ಯವನ್ನು ನಾವು ಉತ್ತಮವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲೇಬೇಕು. ಸೊ ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಕೊಬ್ಬಿನ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಈಗಾಗಲೇ ಚರ್ಚೆ ಮಾಡಾಗಿದೆ. ವಿವಿಧ ವ್ಯೂಹಗಳಿದೆಯಲ್ಲ, ಶರೀರದಲ್ಲಿರುವಂಥ ವಿವಿಧ ವ್ಯೂಹಗಳ ಸಾಮರ್ಥ್ಯವನ್ನು ಉತ್ತಮಗೊಳಿಸಬಹುದು. ಉದಾಹರಣೆಗೆ ಶ್ವಾಸಾಂಗ ವ್ಯೂಹ, ಉಸಿರಾಟ ಕ್ರಿಯೆಯಲ್ಲಿ ನಾವು ನಿಯಂತ್ರಣವನ್ನು ಸಾಧಿಸ್ತೇವೆ. ಯೋಗ ಮಾಡೋದ್ರಿಂದ, ಶಾರೀರಿಕ ಚಟುವಟಿಕೆಯಲ್ಲಿ ಕಠಿಣವಾದಂತಹ ಶಾರೀರಿಕ ಚಟುವಟಿಕೆಯಲ್ಲಿ ಭಾಗವಹಿಸೋದ್ರಿಂದ ಶ್ವಾಸಾಂಗ ವ್ಯೂಹದ ಸಾಮರ್ಥ್ಯ ಉತ್ತಮಗೊಳ್ಳುತ್ತದೆ. ರಕ್ತ ಪರಿಚಲನಾಂಗ ವ್ಯೂಹದ ಸಾಮರ್ಥ್ಯ ಉತ್ತಮಗೊಳ್ಳುತ್ತದೆ. ಯಾಕೆಂತ ಹೇಳಿದ್ರೆ ನಾವು ಶಾರೀರಿಕ ಚಟುವಟಿಕೆ ಮಾಡುವಾಗ ರಕ್ತ ಪರಿಚಲನೆ ಉತ್ತಮ ಆಗಲೇಬೇಕಾಗ್ತದೆ.
ಸೊ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗ್ತದೆ. ಉತ್ತಮವಾದಂತಹ ಎನರ್ಜಿನ ನಾವು, ಶಕ್ತಿಯನ್ನು ನಾವು ಮುಂಜಾನೆಯಿಂದ ಸಂಜೆವರೆಗೆ ಹೊಂದಲಿಕ್ಕೆ ಸಾಧ್ಯ. ನರಸ್ನಾಯುಗಳ ಹೊಂದಾಣಿಕೆಯನ್ನು ನಾವು ಉತ್ತಮವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ನರಸ್ನಾಯುಗಳ ಹೊಂದಾಣಿಕೆ ಉತ್ತಮಗೊಳ್ಳಿಕ್ಕೆ ಕ್ರೀಡೆಯಿಂದ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ನರವ್ಯೂಹದ ಸಾಮರ್ಥ್ಯ ಉತ್ತಮಗೊಳ್ಳುತ್ತದೆ, ಸ್ನಾಯು ವ್ಯೂಹದ ಸಾಮರ್ಥ್ಯ ಉತ್ತಮಗೊಳ್ಳುತ್ತದೆ. ಕ್ರೀಡೆಯಲ್ಲಿ ಬರುವಂತಹ ವಿವಿಧ ಚಲನವಲನಗಳು ನರಸ್ನಾಯುಗಳ ಹೊಂದಾಣಿಕೆಯನ್ನು ಅವಲಂಬಿಸಿರ್ತದೆ. ಆದ್ದರಿಂದ ಅದು ಉತ್ತಮಗೊಳ್ಳುತ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿ ಉತ್ತಮಗೊಳ್ಳುತ್ತದೆ. ಉತ್ತಮವಾದಂತಹ ರೋಗ ನಿರೋಧಕ ಶಕ್ತಿಯನ್ನು ನಾವು ಹೊಂದೋದ್ರಿಂದ ಯಾವುದೇ ರೋಗ ಬಂದರೂ ಕೂಡ ನಾವೇನು ಮಾಡ್ಬೋದು, ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ, ಅದನ್ನು ಎದುರಿಸಲಿಕ್ಕೆ ಸಾಧ್ಯ. ಬೇರೆಯವರಿಗೆ ರೋಗ ಬಂದರೂ ಕೂಡ ನಾವು ದೂರ ಇರ್ಬೋದು. ಈಗ ನೋಡಿ, ಕರೋನಾ ಬಂದಿದೆ, ಇಲ್ಲ ಕರೋನಾ ಬಂದು ಎಲ್ಲವನ್ನ ಡಿಸ್ಟರ್ಬ್ ಮಾಡಿದೆ. ನಮ್ಮ ಜೀವನ ಶೈಲಿ, ಜೀವನ ಕ್ರಮ, ಆರ್ಥಿಕತೆ ಎಲ್ಲವನ್ನ ಡಿಸ್ಟರ್ಬ್ ಮಾಡಿದೆ. ಆದರೂ ಸಹ ಯಾರು ಪ್ರತಿನಿತ್ಯ ಶಾರೀರಿಕ ಚಟುವಟಿಕೆ ಮಾಡ್ತಾರೆ, ಯಾರು ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ, ಅವರು ಉತ್ತಮವಾದಂಥ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತಾರೆ. ರೋಗ ನಿರೋಧಕ ಶಕ್ತಿ ಇದ್ದವರಿಗೆ ಕರೋನಾ ಸಹ ಹತ್ತಿರ ಬರೋದಿಲ್ಲ. ಬರೋದೇ ಇಲ್ಲ ಅಂತಲ್ಲ, ಸಂಪರ್ಕ ಆದಾಗ ಬರ್ಬೋದು, ಬಟ್ ಅದನ್ನು ಎದುರಿಸುವಂಥ ಸಾಮರ್ಥ್ಯ ಇರ್ತದೆ. ಸಾಮಾನ್ಯವಾಗಿ ಬಾಧಿಸೋದಿಲ್ಲ, ಸಣ್ಣ ಪುಟ್ಟ ರೋಗಗಳು ಬರೋದಿಲ್ಲ. ನಮ್ಮನ್ನು ನಾವು ರೋಗ ಮುಕ್ತರಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾದರೆ ನಾವೇನು ಮಾಡಬೇಕಾಯ್ತು? ಉತ್ತಮವಾದಂತಹ ಶಾರೀರಿಕ ಚಟುವಟಿಕೆಯಲ್ಲಿ, ನಮಗೆ ಇಷ್ಟವಾದಂತಹ ಶಾರೀರಿಕ ಚಟುವಟಿಕೆಯಲ್ಲಿ ನಾವು ನಮ್ಮನ್ನು ತೊಡಗಿಕೊಳ್ಬೇಕು. ಈಗ ನಾನು ನಿಮಗೆ ಶಾರೀರಿಕ ಚಟುವಟಿಕೆಯಿಂದ ಏನು ಲಾಭ ಇದೆ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಕೊನೆಯಲ್ಲಿ ನೀವು ವಿದ್ಯಾರ್ಥಿಗಳಾಗಿ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಈ 3 ವರ್ಷ ಇದೆ, ಇಲ್ಲಿ ನೀವು ಏನು ಮಾಡ್ಬೋದು ಹೇಳೋದನ್ನು ಕೂಡ ನೆಕ್ಸ್ಟ್ ಚರ್ಚೆ ಮಾಡೋಣ. ಸೊ ಫಿಟ್ನೆಸ್ ಲೆವೆಲ್, ಯೂಶಲಿ by our lifestyle, sedentary lifestyle, most of the students are facing fitness problem. If your classroom is in the 4th or 5th floor, most of the students may not be able to climb the stairs. It is because of lack of fitness. But if you are a sportsman, if there is no accumulation of fat in your body, if you are slim, if you are healthy, you can do it easily. It means physical activities, sports and games will help us to maintain our fitness level. See, fitness is a word. It includes a lot of things: speed, endurance, agility, flexibility, strength, etc. In order to increase all these things, speed, endurance, strength, to do any activity, strength is required. To perform any activity without injuries, flexibility is required. So all the components of the fitness is very much essential. By taking part in outdoor games, by taking part in sports activities, we can get fitness. So, or in other words, to perform better in the sports or games, fitness level is important. So the component of fitness will be improved by different exercises, by different workouts. If your fitness level is good, if you have good fitness, you can achieve the things easily. You can achieve your goal easily. So here, outdoor games plays an important role in attaining and maintaining the fitness. Comparing outdoor and indoor games, outdoor games have more advantages than indoor games. So if you are involved in outdoor games, you will avoid sedentary work because you will be tired. After the participation, you feel to take rest, you will be fatigued. Okay, so one thing, you will not go for sedentary lifestyle. You will eat better because energy is required to perform activities. You won't go for junk food, you won't go for ready-made food. You will follow the dietetic principles. Okay, so by regular practice of activities, while by regular
participating in physical activities, you can increase your fitness level. ಶಾರೀರಿಕ ಸಾಮರ್ಥ್ಯ ಉತ್ತಮಗೊಳ್ಳುತ್ತದೆ ವ್ಯಕ್ತಿಯಲ್ಲಿ. ಶಾರೀರಿಕ ಸಾಮರ್ಥ್ಯ ಅಂತ ಹೇಳಿದಾಗ ನೋಡ್ಲಿಕ್ಕೆ ಅವನು ಹೇಗಿದ್ದಾನೆ ಅಂತಲ್ಲ, ಶರೀರದಲ್ಲಿರುವಂಥ ವಿವಿಧ ಅಂಶಗಳು, ಶಾರೀರಿಕ ಅಂಶಗಳು, ಅದರಲ್ಲಿ ಬರುವಂಥ ವಿವಿಧ ಅಂಶಗಳು ಏನಪ್ಪ? ವೇಗ, ಮೈಮಣಿತ, ಶಕ್ತಿ, ವೇಗವಾಗಿ ದಿಕ್ಕನ್ನು ಬದಲಿಸುವಂತಹ ಸಾಮರ್ಥ್ಯ, ಅದಕ್ಕೆ ಇಂಗ್ಲೀಷಲ್ಲಿ ಎಜಿಲಿಟಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ಶಾರೀರಿಕ ದಾರ್ಢ್ಯತೆಯಲ್ಲಿ ಬರುವಂತಹ ಅಂಶಗಳು. ಸೊ ಈ ಎಲ್ಲ ಅಂಶಗಳನ್ನು ನಾವು ಉತ್ತಮಗೊಳಿಸಬೇಕು ಅಂತ ಹೇಳಿದ್ರೆ ಹೊರಾಂಗಣ ಕ್ರೀಡೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು, ಶಾರೀರಿಕ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು, ಶಾರೀರಿಕ ವ್ಯಾಯಾಮವನ್ನು ನಾವು ಮಾಡಬೇಕು. ಪ್ರತಿನಿತ್ಯ ನೀವು ಇದರಲ್ಲಿ ತೊಡಗಿಕೊಳ್ಳೋದ್ರಿಂದ ದೇಹದಾರ್ಢ್ಯತೆಯಲ್ಲಿ ಬರುವಂತಹ ಎಲ್ಲ ಅಂಶಗಳನ್ನು ನಾವು ಉತ್ತಮಗೊಳಿಸ್ಬೋದು. ವೇಗ ಇರ್ಬೋದು, ಮೈಮಣಿತ ಇರ್ಬೋದು, ಶಕ್ತಿ ಇರ್ಬೋದು, ಇವೆಲ್ಲ ಉತ್ತಮಗೊಳ್ತದೆ. ಸ್ನಾಯುವಿನ ಬಲ ಉತ್ತಮಗೊಳ್ತದೆ, ಸಂದುಗಳ ಮೈಮಣಿತ ಉತ್ತಮಗೊಳ್ತದೆ. ಸೊ ಇದೆಲ್ಲ ಇದ್ದಾಗ ನಾವು ಕ್ರೀಡೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ಬೋದು. ಕ್ರೀಡೆಯಲ್ಲಿ ನಾವು ಯಾವಾಗ ಸಾಧನೆಯನ್ನು ಮಾಡ್ತೇವೋ ಆಗ ನಮ್ಗೆ ಈ ಗುಣ ಇದೆ ಅಂತ ಲೆಕ್ಕ. ಈ ಗುಣದಲ್ಲಿ ಏನಾದರೂ ವ್ಯತ್ಯಾಸ ಉಂಟಾದಾಗ ನಮ್ಮಿಂದ ಕ್ರೀಡೆಯಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಕ್ರೀಡೆಗಳಿಂದ ನಾವು ಆ ಸಾಧನೆಯನ್ನು ಮಾಡೋದ್ರಿಂದ ನಮ್ಮಲ್ಲಿ ಫಿಟ್ನೆಸ್ ಉತ್ತಮಗೊಳ್ತದೆ, ದಾರ್ಢ್ಯತೆ ಉತ್ತಮಗೊಳ್ತದೆ. ಆ ದಾರ್ಢ್ಯತೆ ಉತ್ತಮಗೊಂಡಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಆರೋಗ್ಯ ಚೆನ್ನಾಗಿದ್ದಾಗ ನೀವು ವಿದ್ಯಾರ್ಥಿಗಳಿದ್ದೀರಿ, ಯಾವಾಗ ವಿದ್ಯಾರ್ಥಿಗಳ ಆರೋಗ್ಯ ಚೆನ್ನಾಗಿರ್ತದೆ ಕಲಿಕೆ ಉತ್ತಮಗೊಳ್ತದೆ. ನೋಡಿ, ನಿಮಗೆ ರ್ಯಾಂಕ್ ಬರಬೇಕು, ಉತ್ತಮ ಅಂಕವನ್ನು ಗಳಿಸ್ಬೇಕು, 24/7 ಸ್ಟಡಿ ಮಾಡ್ತಾ ಇದ್ರೆ ಆಗೋದಿಲ್ಲ. ಎಕ್ಸಾಮ್ ಹಿಂದಿನ ದಿವಸ ಜ್ವರ ಬಂದು ಮಲ್ಕೊಬಿಡ್ತೀರಿ ನೀವು. ಮಲ್ಕೊಳ್ಬಹುದು, ಡೆಫಿನೆಟ್ ಅಲ್ಲ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಆಗ್ತದೆ. ಪರೀಕ್ಷೆ ಹತ್ರ ಬಂದಾಗ ಅನಾರೋಗ್ಯ ಆಗ್ಬಿಡ್ತಾರೆ. ಕಾರಣ ಅವರು ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸದೇ ಇರೋದು, ಶಾರೀರಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳದೇ ಇರುವುದು. ಪ್ರತಿನಿತ್ಯ ನೀವು ಶಾರೀರಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ನೀವು ನಿಮ್ಮ ತರಗತಿಯಲ್ಲಿ ಕೂಡ ಉತ್ತಮ ಸಾಧನೆಯನ್ನು ಮಾಡ್ಬೋದು. ಅಕಾಡೆಮಿಕ್ ಸೈಡ್ನಲ್ಲಿ ನೀವೀಗ ವಿದ್ಯಾರ್ಥಿಗಳು, ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಾಗಿ ಅತ್ಯುನ್ನತ ಸಾಧನೆ ಮಾಡಬೇಕು ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ಫಿಟ್ನೆಸ್ ಚೆನ್ನಾಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು ಪೀರಿಯಡ್ ಕೂತ್ಕೊಳ್ಳಿಕ್ಕೆ ಆಗಲ್ಲ. ನಿಮಗೆ ಅರ್ಧ ಗಂಟೆ ಲೆಕ್ಚರ್ ಕೇಳುವಾಗ ಆಯಾಸ ಆಗ್ತದೆ. ಶಾರೀರಿಕವಾಗಿ ಆಯಾಸಗೊಳ್ತೀರಾ, ಮಾನಸಿಕವಾಗಿ ಆಯಾಸಗೊಳ್ತೀರಾ, ಭಾವನಾತ್ಮಕವಾಗಿ ಆಯಾಸಗೊಂಡ್ಬಿಡ್ತೀರಾ. ಸೊ ಆಯಾಸಗೊಳ್ಬಾರ್ದು, ಉತ್ತಮ ದಾರ್ಢ್ಯತೆಯನ್ನು ಹೊಂದಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಾಯ್ತು? ಶಾರೀರಿಕ ಚಟುವಟಿಕೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕು. ಹಾಗೆಯೇ ಸಾಮಾಜಿಕವಾಗಿ ಈಗ ನಾವು ಏನೇ ಸಾಧನೆ ಮಾಡಿದ್ರು ಕೂಡ ಮನುಷ್ಯ ಸಂಘಜೀವಿ ಇಲ್ವಾ? ಸೊ ಇಲ್ಲಿ ಎಲ್ಲರ ಜೊತೆಗೆ ಬದುಕಬೇಕಾಗ್ತದೆ. ನಾಯಕತ್ವದ ಗುಣವನ್ನು ನಾವು ಕ್ರೀಡೆಯಿಂದ ಏನು ಮಾಡ್ಬೋದು? ಅಭಿವೃದ್ಧಿ ಪಡಿಸ್ಕೊಳ್ಬೋದು. ನೀವು 100ಕ್ಕೆ 100 ಅಂಕ ತಗೊಂಡು ಒಂದು ಕಡೆ ಮೂಲೆಯಲ್ಲಿದ್ದರೆ ನಿಮ್ಮನ್ನು ಯಾರು ಮಾತಾಡಿಸೋದಿಲ್ಲ. ಮಾತಾಡಿಸ್ತಾರೆ, ಸಮಾಜದಲ್ಲಿ ಯಾರು ಮಾತಾಡಿಸೋದಿಲ್ಲ. ಎಲ್ಲರ ಜೊತೆಯಲ್ಲಿ ಸೇರ್ಕೊಂಡಿರ್ಬೇಕು ನೀವು. ಎಲ್ಲರನ್ನ ಲೀಡ್ ಮಾಡಬೇಕು. ನಾಯಕತ್ವ ಅಂದ್ರೆ ಏನಪ್ಪ ಆಗಿದ್ರೆ? ಸೊ ಬೈ ದ ಹೆಲ್ಪ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಯು ಕ್ಯಾನ್ ಡೆವಲಪ್ ಲೀಡರ್ಶಿಪ್. ಆ್ಯಂಡ್ ವಾಟ್ ಈಸ್ ಲೀಡರ್ಶಿಪ್? ಓಕೆ, ಇಂಟ್ರಾಕ್ಷನ್ ಮಾಡ್ಬೋದಾ? ಯಾರು ಹೇಳ್ತೀರಾ? ನಾಯಕತ್ವ ಎಂದರೇನು? ವಾಟ್ ಈಸ್ ಲೀಡರ್ಶಿಪ್? ಯು ಕ್ಯಾನ್ ಗೋ ಫಾರ್, ಯು ಕ್ಯಾನ್ ಅನ್ಮ್ಯೂಟ್ ಯುವರ್ ಮೈಕ್ ಆ್ಯಂಡ್ ಯು ಕ್ಯಾನ್ ಗಿವ್ ದ ಆನ್ಸರ್. ಎಸ್, ಓಕೆ. ಪ್ರವೀಣ್ ಹೆಗ್ಡೆ, ನಾಯಕತ್ವ ಅಂದರೆ ಏನಪ್ಪ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಯಾರು ಹೇಳ್ತಾ ಇಲ್ವಾ? ಸೊ ಒಂದು ಗುಂಪನ್ನು ನಿರ್ದಿಷ್ಟ ಉದ್ದೇಶ ಸಾಧಿಸುವ ಸಲುವಾಗಿ ಮುನ್ನಡೆಸುವಂತಹ ಒಂದು ಸಾಮರ್ಥ್ಯಕ್ಕೆ ನಾಯಕತ್ವ ಅಂತ ಹೇಳ್ತೀವಿ. It is a capacity and will to rally men and women to a common purpose, to achieve common purpose. Leadership is one of the key factors of the students. So you should cultivate leadership qualities. So if you are a good leader, you can gain name and fame in the society. ನೀವು ಉತ್ತಮ ಅಂಕವನ್ನು ಪಡೆದಾಗ ಕೂಡ ನಿಮ್ಮಲ್ಲಿ ಯಾವುದೇ ಗುಣಗಳಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಯಾರು ಕೇಳೋದಿಲ್ಲ. ಎಲ್ಲರಿಗೆ ಬೇಕಾದವರಾಗಬೇಕು, ನಾಯಕತ್ವದ ಗುಣವನ್ನು ಪಡಿಬೇಕು. ಈ ನಾಯಕತ್ವದ ಗುಣ ಕ್ರೀಡೆಗಳಿಂದ ಬರ್ತದೆ. ಕ್ರೀಡೆಗಳಿಂದ ಹೇಗೆ ಬರ್ತೇಪ್ಪ ನೋಡಿ, ಗುಂಪಿನ ಆಟಗಳಲ್ಲಿ ಸ್ಪರ್ಧೆ ಇರ್ತದೆ. ಸ್ಪರ್ಧೆ ಇದ್ದಾಗ ಒಂದು ಗುಂಪಿದೆ ಅಂತ ಹೇಳಿದ್ರೆ ಅದರಲ್ಲಿ ಈಗ ಕ್ರಿಕೆಟ್ ಮ್ಯಾಚ್ ಆಯ್ತು ಮೊನ್ನೆ ಇಲ್ವಾ? 2020 ಆಸ್ಟ್ರೇಲಿಯಾ ಇಂಡಿಯಾ ಮ್ಯಾಚ್ ಆಯ್ತು. ಟಾಸ್ ಮಾಡ್ಲಿಕ್ಕೆ 11 ಜನ ಹೋಗಿದ್ರಾ?
ಇಲ್ಲಲ್ಲ. ಇಂಡಿಯಾದಲ್ಲಿ ಯಾರಾದ್ರು ಕೊಹ್ಲಿ ಹೋದ, ಯಾಕೆ? ಈಸ್ ಎ ಕ್ಯಾಪ್ಟನ್, ಈಸ್ ಎ ಲೀಡರ್. ಇಲ್ಲಿ ಕ್ರೀಡೆಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಗುಂಪಿಗೆ ಒಬ್ಬ ನಾಯಕ ಇರ್ತಾನೆ. ಆ ನಾಯಕತ್ವ ಬೇರೆ ಬೇರೆಯವರಿಗೆ ನಾಯಕತ್ವದ ಅವಕಾಶ ಸಿಗ್ತಾ ಹೋಗ್ತದೆ. ಸೊ ಈ ಸಿಕ್ಕಂತ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡಾಗ ನಾಯಕತ್ವದ ಗುಣ ಬೆಳೀತದೆ. ಸಂದರ್ಭಾನುಸಾರವಾಗಿ ಪ್ರತಿಯೊಬ್ಬರಿಗೂ ಕೂಡ ನಾಯಕತ್ವದ ಅವಕಾಶ ಒದಗಿ ಬರ್ತದೆ. ಪ್ರಾಕ್ಟೀಸ್ ಮಾಡುವಾಗಿರ್ಬೋದು, ಒಂದು ಗುಂಪನ್ನು ಮಾಡ್ತಾರೆ, ಅದರಲ್ಲಿ ಒಬ್ಬರಿಗೆ ಜವಾಬ್ದಾರಿ ಕೊಡ್ತಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಾಗಿರ್ಬೋದು, ಆ ಒಂದು ಗುಂಪುಗಳನ್ನು ಮಾಡಿ ಆ ಗುಂಪಿಗೆ ಒಬ್ಬರನ್ನ ನೇಮಿಸ್ತಾರೆ, ನಾಯಕತ್ವವನ್ನು ಕೊಡ್ತಾರೆ, ಜವಾಬ್ದಾರಿಯನ್ನು ಕೊಡ್ತಾರೆ. ಸೊ ಜವಾಬ್ದಾರಿಯನ್ನ ವಹಿಸುವಂತಹ ಸಾಮರ್ಥ್ಯ ಉತ್ತಮಗೊಳ್ಳುತ್ತದೆ. ಅವಕಾಶ ಸಿಕ್ಕಾಗ ಸಾಮರ್ಥ್ಯ ಉತ್ತಮಗೊಳ್ಳುತ್ತದೆ. ಸೊ ಲೀಡರ್ಶಿಪ್ ಕ್ವಾಲಿಟಿ. ಸೊ ಬೈ ದ ಹೆಲ್ಪ್ ಆಫ್ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ we can develop leadership quality. So if you are a good leader, you will be recognized in the society with good performance, good health. Being a good leader, you will be recognized. So there are different qualities of a leader that is not required here, but by the help of sports and games, you can develop leadership quality. You will be able to lead the team. So even after your student life, in your profession, you should be a good leader. All the teachers of your college are your leaders. So you will be the future leaders, okay, in the society. In every profession, leadership quality is required. So to attain leadership quality, sports and games is a good platform. If you are taking part in sports and games, you will get the opportunity. Accordingly, you will be a good leader. Okay, so you will get duty consciousness by good leadership, and it will boost your energy. So to become a good leader, try to participate in one or the other physical activities. Then positive attitude. This is also very important. We should know our capacity. First of all, we should know our capacity, and we have to take part in different sports and games so that this attitude will be developed. So when you are taking part in competitive sport, you may win or lose. Okay, so in the initial stage, it is very difficult to win the match. If you lost the match, you will not be discouraged by your coaches, discouraged by your trainers. You will be motivated again to get the success. You will be motivated. So here in sports, losing and winning are common. So you will get the mindset. Positive mindset will be developed in sports because it provides an opportunity to participate and get positive and negative result both. So the authorities also will accept your failure in the initial stage, and you will be guided to get the result, get the good result. Sorry. So ಧನಾತ್ಮಕ ಚಿಂತನೆ. ವ್ಯಕ್ತಿಯು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಹೇಳಿದ್ರೆ ಅವನು ಧನಾತ್ಮಕವಾದಂತಹ ವಿಚಾರವನ್ನ ಮಾಡಬೇಕು. ಯಾವ ವ್ಯಕ್ತಿಯಲ್ಲಿ ಧನಾತ್ಮಕ ಚಿಂತನೆ ಇರೋದಿಲ್ವೋ ಅವನು ಎಷ್ಟೇ ಬುದ್ಧಿವಂತನಾದರೂ ಕೂಡ, ಎಷ್ಟೇ ಸಾಮರ್ಥ್ಯ ಇದ್ರೂ ಸಹ ಪ್ರಯೋಜನಕ್ಕೆ ಬರೋದಿಲ್ಲ. ಅಕಸ್ಮಾತಾಗಿ ಅವನು ಭಾಗವಹಿಸಿದಂತಹ ಚಟುವಟಿಕೆಯಲ್ಲಿ ಯಶಸ್ಸನ್ನು ಗಳಿಸಲಿಲ್ಲ ಅಂತ ಹೇಳಿದ್ರೆ, ಅವನು ಧನಾತ್ಮಕ ವಿಚಾರವನ್ನು ಹೊಂದಿಲ್ಲ ಅಂತ ಹೇಳಿದ್ರೆ, ಅವನು ಮತ್ತೆ ಜೀವನದಲ್ಲಿ ತಿರ್ಗಾ ಪ್ರಯತ್ನವನ್ನು ಮಾಡೋದಿಲ್ಲ, ಬಿಟ್ಟು ಬಿಡ್ತಾನೆ. ಆದರೆ ಕ್ರೀಡೆಯಲ್ಲಿ ಹಾಗಾಗುವುದಿಲ್ಲ. ಒಂದು ಸ್ಪರ್ಧಾತ್ಮಕ ಕ್ರೀಡೆಯಲ್ಲಿ ಭಾಗವಹಿಸಿದಾಗ ಪ್ರಾರಂಭಿಕ ಹಂತದಲ್ಲಿ ಗೆಲುವು ಕಷ್ಟ. ಪ್ರಾರಂಭಿಕ ಹಂತದಲ್ಲಿ ಗೆಲುವು ಕಷ್ಟ, ಅಸಾಧ್ಯ ಅಲ್ಲ. ಅಕಸ್ಮಾತಾಗಿ ಸೋತ್ರೆ ಅವನು ಮ್ಯಾಚ್ ಆಡೋದನ್ನು ಬಿಡೋದಿಲ್ಲ. ಮತ್ತೆ ಅವನಿಗೆ ಸಂಬಂಧಪಟ್ಟಂಥವ್ರು ತರಬೇತಿದಾರರು ಇರ್ಬೋದು, ಅವನು ಯಾವ ಟೀಮ್ ಇರ್ತಾರೆ, ಟೀಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವನನ್ನು ಮತ್ತೆ ಹುರಿದುಂಬಿಸ್ತಾರೆ. ಅವನ ತಪ್ಪಿನ ಅರಿವನ್ನು ಮಾಡಿ ಹೆಚ್ಚಿನ ಅಭ್ಯಾಸವನ್ನು ಮಾಡಿಸಿ ತಿರ್ಗಾ ಮೈದಾನಕ್ಕೆ ಇಳಿಸ್ತಾರೆ. ಹಾಗೆ ಸೋತು ಒಂದು ದಿವಸ ಗೆಲ್ತಾನೆ. ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳಿದ್ದಾರೆ ಇಲ್ವಾ? ಹಾಗೇನೆ ಒಂದು ದಿವಸ ಗೆಲ್ತಾನೆ. ಆಗ ಗೆದ್ದಿದೆ ಅಂತ ಹೇಳಿ ಅವನು ಏನು ಮಾಡೋದಿಲ್ಲ, ಮೇಲೆ ಆಕಾಶಕ್ಕೆ ಹೋಗಿ ಕೂತ್ಕೊಳ್ಳೋದಿಲ್ಲ. ಹಿಂದಿನ ಸೋಲಿನ ಕಹಿ ನೆನಪು ಅವನಿಗೆ ಇರ್ತದೆ. ಹಾಗಾಗಿ ಕ್ರೀಡಾಪಟು ಆದವನು ಸೋಲು ಮತ್ತು ಗೆಲುವುಗಳನ್ನು ಸಮಚಿತ್ತದಿಂದ
ಅವನು ಏನು ಮಾಡ್ತಾನೆ, ಅದನ್ನು ಎದುರಿಸ್ತಾನೆ. ಸೊ he will treat win and lose equally. So this is the beauty of sports and games. So by this you can develop positive attitude. Your attitude will be changed. ನಮ್ಮ ಮನೋಭಾವನೆಯಲ್ಲಿ ಬದಲಾವಣೆ ಆಗ್ತದೆ. ಸೋತರು ಹೀಗೇನೆ, ಗೆದ್ರು ಇಷ್ಟೇ. ಸೋತ್ರೆ ಏನಿರ್ತದೆ, ನೆಕ್ಸ್ಟ್ ಪಂದ್ಯದಲ್ಲಿ ಗೆಲ್ಲಬೇಕು ಅಂತ ಇರ್ತದೆ. ಅಕಸ್ಮಾತ್ ಗೆದ್ರೆ ಮುಂದಿನ ಪಂದ್ಯದಲ್ಲಿ ನಾವು ಸೋಲ್ಬಾರ್ದು, ಇದನ್ನು ಕಾಪಾಡಿಕೊಂಡು ಹೋಗ್ಬೇಕು ಅಂತ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿ ಇರುವಂಥದ್ದು ಪ್ರಯತ್ನ ಮಾತ್ರ. ಸೊ ಇನ್ ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಓನ್ಲಿ ಪ್ರಾಕ್ಟೀಸ್. There is no value for win or lose. So we have to treat all these things equally, even in life also. Even in life, in different situations, we have to adopt positive attitude to achieve our goal. ನೀವು ವಿದ್ಯಾರ್ಥಿ ದೆಸೆಯಲ್ಲಿ ನಿಮಗೆ ಉತ್ತಮ ಅಂಕ ಗಳಿಸ್ಬೇಕು ಇರ್ತದೆ, ಆಗೋದಿಲ್ಲ ಅಂತ ಇಟ್ಕೊಳ್ಳಿ. ಆಗಲಿಲ್ಲ ಅಂತ ಏನು ಮಾಡಬಾರ್ದು, ಬೇಸರ ಮಾಡುವಾಗಿಲ್ಲ. ಮತ್ತೆ ಮರಳಿ ತಿರ್ಗಾ ಯತ್ನ ಮಾಡಬೇಕು. ಉತ್ತಮ ಅಂಕವನ್ನು ಗಳಿಸ್ಲಿಕ್ಕೆ ಸಾಧ್ಯ ಇದೆ. ನನಗೆ ಇವತ್ತು ಫಸ್ಟ್ ಟೆಸ್ಟ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಿದ್ದುಬಿಟ್ಟಿದೆ ಅಂತೇಳಿ ನೀವು ಮೇಲೆ ಹೋಗಿ ಕೂತ್ರೆ ನೆಕ್ಸ್ಟ್ ಟೆಸ್ಟ್ನಲ್ಲಿ ಇನ್ನೊಬ್ಬನ ಹೈಯೆಸ್ಟ್ ತಗೊಬಿಡ್ತಾನೆ, ನೀವು ಕೆಳಗೆ ಇಳಿತೀರಿ. ಸೊ ಗೆದ್ದರೂ ಕೂಡ ಅತಿ ಸಂತೋಷ ಪಡುವಂಗಿಲ್ಲ, ಸೋತೆ ಅಂತ ಚಿಂತೆ ಮಾಡಿಕೊಂಡು ಮುಚ್ಚಾಕೊಂಡು ಮನೆಯಲ್ಲಿ ಮಲ್ಕೊಳ್ಳುವಂಗಿಲ್ಲ. ಸೋಲು ಗೆಲುವುಗಳನ್ನು ಸಮಾನವಾಗಿ ತಗೊಳ್ಬೇಕು. ಸೋತ್ರೆ ಪ್ರಯತ್ನ ಹೆಚ್ಚು ಮಾಡಬೇಕು, ಗೆದ್ದರೆ ಅದನ್ನು ಕಾಪಾಡಿಕೊಂಡು ಬರಲಿಕ್ಕೆ ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಕ್ರೀಡೆಯ ಮೂಲಕ ನಾವು ಏನು ಮಾಡ್ಬೋದು, ವಿದ್ಯಾರ್ಥಿಗಳಲ್ಲಿ ಧನಾತ್ಮಕ ಚಿಂತನೆಯನ್ನು ಅಭಿವೃದ್ಧಿ ಪಡಿಸ್ಬೋದು. So emotional fitness. So fitness, that is physical fitness that I have explained before this point. Now it is emotional fitness. So happiness is key to success. So we feel happy while taking part or participating in different physical activities of our interest. There is no compulsion. Okay, there is no compulsion. You can take part in any activity, any sports and games of your choice in physical education. Okay, so if you are taking part in the activity of your choice, you feel happy. When you are happy, you will get good emotional balance. So if you are happy, you can overcome from the stress and depression, mental depression. Don't feel I'm busy. Don't feel it is not possible. Okay. Try to control the emotions. Controlling the emotion is very important. So physical education or sports and games, competitive sports, provides an opportunity to the individual to overcome from mental stress. It provides different situations to handle in the event. So there are different situations. You have to face it individually. The sportsman or the sportswoman or an athlete has to face, accordingly he has to react. So he will be given the opportunity. So after some time, after a few years, you
Hoodie. Hello. होंगे शक्तिशाली होंगे ಅದನ್ನೆಲ್ಲ ಕೇಳಿದ್ರು. Okay. So, sorry for the interruption. It is maybe due to connectivity, lack of connectivity. And there was a small disturbance. Once again, we will come back to positive attitude, and it boosts emotional fitness. Okay. So next one is very important one, social life. Social qualities will be developed. So as I told in the beginning itself, we are living in the society. We have to adjust with the members of our family. We have to adjust with the co-workers. You have to adjust with your friends. You have to, in total, we have to adjust with the society, because we have to live in the society. So for that, we should develop some of the social qualities. So one of the main quality I have told is leadership, quality of leadership, cooperation, adjustment, etc. So these qualities will be developed definitely by taking part in competitive sports and games. If you have social quality, you will be a successful entrepreneur. If you have social quality, you will be a good student. So in order to achieve our goal, we should develop social qualities. So sports and games or physical education creates an opportunity to develop social qualities. So here it gives opportunities. So in a team, take for example, you are playing in one football team. All of you are playing in different football teams. So you have to adjust with your co-players, fellow players. You have to adjust with the management. You have to adjust with the organizers. You have to adjust with the officials. And you have to adjust with the public, that is spectators. So here, adjustment, quality of adjustment will come. So you can develop all the social qualities, accepting your fellow people, accepting the decision given by the judge, accepting the
decision. So the decision may be right or wrong. You have to adjust in sports. So in sports, decision may be right or wrong, we don't know, but we have to accept. Here, giving the decision is one quality, accepting the decision is another quality. So it provides different opportunity to the students or the players to develop social qualities, respecting each other. Okay. Interaction with the senior players, interaction with the fellow players, interaction with the opponent players. So when you are in trouble, you will be encouraged by your senior players, you will be encouraged by the coaches, you will be encouraged by the management. So in order to develop social qualities, we have to take part in different sports and games. So sports and games provides an opportunity to develop social qualities. So it is one of the key factors that a student has to develop. Discipline. Next one is discipline. See, it is most important thing in our life. If you are disciplined, you can achieve anything. Okay, then what is discipline? So what is discipline? Can anybody say the meaning of discipline? If we know what is discipline, we can follow it. But sports and games give a lot of importance to discipline. If a player is disciplined, he will be in the field. Otherwise, he will be eliminated. Otherwise, he will be sent out of the ground. So he has to cultivate discipline. ಶಿಸ್ತು ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಏನೇ ಸಾಧನೆ ಮಾಡೋದಾದ್ರೂ ಸಹ ಶಿಸ್ತು ಬೇಕಾಗ್ತದೆ. ಹಾಗಂದ್ರೆ ಶಿಸ್ತು ಅಂದ್ರೆ ಏನು? ಯಾರು ಹೇಳ್ತೀರಿ? ಯಾರಾದ್ರೂ ಹೇಳ್ಬೋದು ಶಿಸ್ತು ಅಂದ್ರೆ ಏನಪ್ಪ? ಓಕೆ, ಕೆಲವೊಂದು ನಿಯಮಗಳಿಗೆ ಅನುಸಾರವಾಗಿ ಜೀವನವನ್ನು ನಡೆಸುವಂತಹ ಕ್ರಮ ಶಿಸ್ತು ಅಂತ ಹೇಳಿದ್ರೆ, ನಿಯಮಗಳಿಗೆ ಅನುಸಾರವಾಗಿ ಜೀವನ ನಡೆಸುವಂತಹ ಒಂದು ಕ್ರಮ. Leading the life in accordance with certain rules and regulations is discipline. So discipline differs from situation to situation, place to place. In the family, you have to follow certain discipline, you have to follow certain rules. In your college, being a student, you have to follow certain rules and regulations. As a player, you have to follow certain rules and regulations in the dressing room, in the ground, in the society as well. So part of life, discipline is a part of life. It is a part of our life. We have to follow this. While taking food, we must follow discipline. To maintain fitness, to maintain health, we have to follow discipline. So it means if you are doing exercise early in the morning by 5:30, every day you must do it. By 5:30, at any condition, you have to do the active exercise. By 8 o'clock in the morning, by 8 a.m., if you are taking breakfast, every day at any cost, you have to take breakfast at 8 a.m. You are taking lunch at 1, means you have to take the lunch at 1 itself. Plus or minus 5-10 minutes here and there, it is okay. But you have to follow the discipline in order to get the health. In order to improve the performance, you have to maintain the discipline. In order to be in the ground, you have to follow the discipline. You have to follow the rules and decision of the officials given. Otherwise, there is no survival in sports and games. So it creates an opportunity and it provides platform to develop discipline. Players will be molded by the coach. Players will be molded by the management. Molded for what purpose? Molded to improve the performance, to get the goal, to reach the goal.
students or the players will be molded. Here in schools and colleges, students will be molded to get good result. So you will be molded in the Polytechnic College. Means you have to follow the rules and regulations of the college. Rules and regulations will be framed to improve the performance of the students. Or the smooth conducting of the course, rules and regulations will be framed in the college. You have to follow this. Principal or the staff will say, don't miss the class. Attend the class regularly. Means you have to attend the class regularly. It is for your benefit, not for the benefit of the lecturers or the principal or the management. So you should be very punctual. You have to attend the class punctually, in time. So this kind of discipline should be developed. By taking part in sports and games, one can develop his discipline. So here, in each and every game, there are rules, different rules. Rules are framed for the smooth conduct of the game. So both the players or both the teams should follow the rules. So to follow the rules, for the management of this, a referee will be nominated. Decision given by the referee should be accepted by the players, by both the teams. If you are not accepting the decision given by the referee or judge, you will be sent out. You will be punished. You may not be allowed to take part. Means, when there is a strict rules, you will follow it. So, this is an opportunity given by sports and games. So, discipline is a key factor to get success. To gain success, one should realize the importance of discipline. One should realize the importance of rules and regulations framed directly by the college, rules and regulations of the family, rules and regulations of the society. Is it not? So, in order to get success in our life, we must develop discipline. ಸೊ ಶಿಸ್ತನ್ನು ನಾವು ಕಾಪಾಡಿಕೊಂಡು ಬರಲೇಬೇಕು. ನೀವು ವಿದ್ಯಾರ್ಥಿಗಳಾಗಿ ಕಾಲೇಜನ್ನು ಸೇರ್ಕೊಂಡಿದ್ದೀರಿ, ಕಾಲೇಜಿನ ನಿಯಮಗಳಿಗೆ ಬದ್ಧರಾಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಾಧನೆ ನೀವು ನಿರ್ವಹಿಸುವಂಥ ಶಿಸ್ತನ್ನು ಅವಲಂಬಿಸಿರ್ತದೆ. ಶಿಸ್ತು ಅಂತ ಹೇಳಿದ ತಕ್ಷಣ ಎಲ್ಲ ವಿಭಾಗದಲ್ಲಿ ಬರ್ತದೆ. ಇದು ಕ್ರೀಡೆಯಲ್ಲಿರ್ಬೋದು, ಆಹಾರದಲ್ಲಿರ್ಬೋದು, ಶಾರೀರಿಕ ಚಟುವಟಿಕೆಯಲ್ಲಿರ್ಬೋದು, ಮನೆಯಲ್ಲಿ ನಿಮ್ಮ ನಡವಳಿಕೆಯಲ್ಲಿ ಇರ್ಬೋದು, ಕಾಲೇಜಿನಲ್ಲಿ ನಿಮ್ಮ ನಡವಳಿಕೆ ಇರ್ಬೋದು. ನಿಯಮಗಳನ್ನು ಮಾಡಿರ್ತಾರೆ. ಆ ನಿಯಮಗಳನ್ನು ಯಾಕೆ ಮಾಡಿರ್ತಾರೆ? ಪಾಲಿಸ್ಲಿಕ್ಕೆ ಮಾಡಿರ್ತಾರೆ. ನೀವು ಅದನ್ನು ಪಾಲಿಸಿದಾಗ ನೀವು ಉತ್ತಮ ಶಿಸ್ತನ್ನು ಹೊಂದಿದ್ದೀರಿ ಅಂತ ಹೇಳ್ಬೋದು. ಸೊ ಹಾಗೆ ಮಾಡಿದಾಗ ನಿಮ್ಮಿಂದ ಸಾಧನೆ ಸಾಧ್ಯ. ಯಾವ ವಿದ್ಯಾರ್ಥಿ ಶಾಲೆಯ ಅಥವಾ ಕಾಲೇಜಿನ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸ್ತಾನೋ ಅವನು ಕೊನೆಯಲ್ಲಿ ಯಶಸ್ಸನ್ನು ಗಳಿಸ್ತಾನೆ, ಗುರಿಯನ್ನು ತಲುಪ್ತಾನೆ. ಯಾರು ಕ್ಲಾಸ್ ಇದೆ ಬಿಡೋ, ನಾವು ತಪ್ಸ್ಕೊಂಡು ಹೋಗೋಣ, ಯಾರು ಕೇಳ್ತಾರೆ ನಮಗೆ? ನಿಮ್ಗೆ ಯಾರು ಕೇಳೋದಿಲ್ಲ. ಆದ್ರೆ ಕೊನೆಯಲ್ಲಿ ರಿಸಲ್ಟ್ ಬಂದಾಗ ಎಲ್ಲರೂ ನಿಮ್ಗೆ ಕೇಳ್ತಾರೆ, ನಿನ್ನ ರಿಸಲ್ಟ್ ಏನಾಯ್ತು ಅಂತೇಳಿ. ಆಯ್ತು, ಆಗ ನಿಮಗೆ ಗೊತ್ತಾಗ್ತದೆ, ಓ ನಾನು ಹಿಂದೆ ತಪ್ಪು ಮಾಡಿದೆ, ಹೀಗೆ ಮಾಡಬಾರ್ದಿತ್ತು ಅಂತ ಆಗ ಗೊತ್ತಾಗ್ತದೆ. ಹಾಗಾಗಬಾರ್ದು. ನೀವು ಪ್ರಾರಂಭದಲ್ಲಿದ್ದೀರಿ, ಗಟ್ಟಿ ಮನಸ್ಸನ್ನು ಮಾಡಿ, ದೃಢ ಸಂಕಲ್ಪ ಮಾಡಿ, ಈ ಎಲ್ಲ ನಿಯಮಗಳನ್ನು ನಾನು ಪಾಲಿಸ್ತೇನೆ, ಒಂದು ಕ್ಲಾಸ್ ತಪ್ಪಿಸೋದಿಲ್ಲ, ಪ್ರತಿ ದಿವಸ ಶಾರೀರಿಕ ಚಟುವಟಿಕೆ ಮಾಡ್ತೇನೆ, ಪ್ರತಿ ದಿವಸ ಆಟ ಆಡ್ತೇನೆ, 1 hour ಆಟ ಆಡ್ತೀನಿ ನಾನು, ಹೇಳೋದನ್ನು ನೀವು ದೃಢ ಸಂಕಲ್ಪ ಮಾಡ್ಕೊಳ್ಬೇಕು. ಸೊ ಈಗಾಗಲೇ ಹೇಳಿದಂತೆ ಶಾರೀರಿಕ ಚಟುವಟಿಕೆಯಲ್ಲಿ ಭಾಗವಹಿಸುವುದರಿಂದ ಉತ್ತಮ ಆರೋಗ್ಯವನ್ನು ನೀವು ಪಡಿತೀರಿ, ನೆನಪಿನ ಶಕ್ತಿ ಉತ್ತಮಗೊಳ್ಳುತ್ತದೆ, ಮನಸ್ಸು ಪ್ರಫುಲ್ಲಿತವಾಗಿರ್ತದೆ. ಯಾರು ಆಟ ಆಡಿ ಬರ್ತಾರಲ್ಲ ಅವರಿಗೆ ಮಾನಸಿಕ ದಣಿವಿನಿಂದ ಹೊರಗೆ ಬರ್ತಾರೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಉತ್ತಮ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಇಫ್ ಯು ಆರ್ ಟೇಕಿಂಗ್ ಪಾರ್ಟ್ ಇನ್ ಸ್ಪೋರ್ಟ್ಸ್ ಫಿಸಿಕಲ್ ಆಕ್ಟಿವಿಟೀಸ್ ರೆಗ್ಯುಲರ್ಲಿ, ಯು ವಿಲ್ ಬಿ ಫ್ರೆಶ್, ಯು ವಿಲ್ ಬಿ ಹೆಲ್ದಿ, so that you can achieve in academics also. If a person is healthy, he can achieve anything. If a person is not healthy, he cannot achieve anything. So physically, mentally, emotionally, spiritually, you will be healthy. So by taking part by the platform of physical education or sports, you can improve your performance level. ಇವತ್ತೇ ದೃಢ ಸಂಕಲ್ಪ ಮಾಡಿರಿ, ನೀವು ಇವತ್ತೇ ಮಾಡಿರಿ. Decide yourself today itself. So from today onwards, I will be regular to class. I will achieve the goal. I will get good number of marks.
I will get good health. I will be a good sportsman. I will be a good sportsman. Okay? So, ಭಾಳಷ್ಟು ಜನರ ತಲೆಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಆಟ ಆಡಿದರೆ ಅವರು ಶಾಲೆಯಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸೋದಿಲ್ಲ ಅಂತ ಇರ್ತದೆ. ಕ್ರೀಡಾಪಟುಗಳು ಅಂದರೆ ಇವರು ಸ್ಕೋರ್ ಮಾಡದೇ ಇದ್ದಾರೆ ಅಂತ ಇರ್ತದೆ. ಬಟ್ ಇದು ತಪ್ಪು ಕಲ್ಪನೆ. ಉತ್ತಮ ಕ್ರೀಡಾಪಟು ಅಂತ ಹೇಳಿದರೆ ಅವನು ತರಗತಿಗಳಲ್ಲಿ ಕೂಡ ಉತ್ತಮ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಯಾಕೆಂತ ಹೇಳಿದರೆ ಕ್ರೀಡೆಯಲ್ಲಿ ಜಾಣ್ಮೆ ಬಹಳ ಮುಖ್ಯ. ಇಂಟೆಲಿಜೆನ್ಸ್ ಈಸ್ ಮೋಸ್ಟ್ ಎಸೆನ್ಷಿಯಲ್ ಟು ಅಚೀವ್ ಗುಡ್ ರಿಸಲ್ಟ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಇಫ್ ಯು ಆರ್ ನಾಟ್ ಇಂಟೆಲಿಜೆಂಟ್, ಯು ಕೆನಾಟ್ ಡೂ ಎನಿಥಿಂಗ್ ಇನ್ ಸ್ಪೋರ್ಟ್ಸ್. ಬುದ್ಧಿವಂತಿಕೆ ಇಲ್ಲ ಅಂತ ಹೇಳಿದರೆ ಕ್ರೀಡೆಯಲ್ಲಿ ಯಾವುದೇ ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದರಲ್ಲಿ ಬುದ್ಧಿವಂತಿಕೆ ಬೇಕು. ಕ್ರೀಡೆಯಲ್ಲಿ ಎಲ್ಲವನ್ನ ವಿಚಾರ ಮಾಡಿ ತಕ್ಷಣ ನಿರ್ಧಾರ ಕೈಗೊಳ್ಳುವಂಥ ಸಾಮರ್ಥ್ಯ ಬೇಕು. ಹಾಗಾಗಿ ಯಾವ ವ್ಯಕ್ತಿ ಕ್ರೀಡಾಪಟು ಆಗಿರ್ತಾನೆ, ಯಾವ ವ್ಯಕ್ತಿ ಪ್ರತಿನಿತ್ಯ ಕ್ರೀಡೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ, ಅವನಿಂದ ತರಗತಿಗಳಲ್ಲಿ ಸಹ ಉತ್ತಮ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಕಾನ್ಫಿಡೆನ್ಸ್. So if you are healthy, if you are capable of doing so many things, if you are capable of doing anything, you will be confident and you will have self-esteem. ಆತ್ಮವಿಶ್ವಾಸ, ನಮ್ಮ ಬಗ್ಗೆ ನಮಗೆ ಅಭಿಮಾನ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಮರ್ಥ್ಯ ಇದ್ದಾಗ ಮಾತ್ರ ಬರ್ತದೆ. ಈ ಸಾಮರ್ಥ್ಯವನ್ನು ನಾವು ಕ್ರೀಡೆಗಳಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ. ಉತ್ತಮ ಕ್ರೀಡಾಪಟು ಆದಾಗ ಜಗತ್ತು ಗುರುತಿಸ್ತದೆ. ಆಗ ನಿಮ್ಗೆ ಏನಾಗ್ತದೆ, ನಾನು ಅತ್ಯುತ್ತಮವಾದಂಥ ಕ್ರೀಡಾಪಟು ಅಂತೇಳಿ ನಿಮಗೆ ಒಂದು ಹೆಮ್ಮೆ ಇರ್ತದೆ. ನಮ್ಮ ಬಗ್ಗೆ ನಮ್ಗೆ ಯಾವಾಗ ಹೆಮ್ಮೆ ಇರ್ತದಲ್ಲ ಆವಾಗ ಆತ್ಮವಿಶ್ವಾಸ ಇರ್ತದೆ. ಯಾವಾಗ ಆತ್ಮವಿಶ್ವಾಸ ಇರ್ತದಲ್ಲ ಆಗ ನಾವು ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ. ಏನೇ ಮಾಡೋದಾದ್ರೂ ಕೂಡ ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಬೇಡ ಬಿಡು, ಅವನು ರ್ಯಾಂಕ್ ಬರ್ತಾನೆ, ನಮ್ಮ ಹತ್ರ ಆಗೋದಿಲ್ಲ ಅಂದ್ರೆ ನಿಮ್ಗೆ ರ್ಯಾಂಕ್ ಬರ್ಲಿಕ್ಕೆ ಆಗೋದಿಲ್ಲ. ಅವನು 100 ಮೀಟರ್ ರನ್ನಿಂಗ್ನಲ್ಲಿ ಅವನಿದ್ದಾನಲ್ಲ, ಅವನೇ ಫಸ್ಟ್ ಬರ್ತಾನೆ ಅಂತ ನೀವು ಕುಂತ್ರೆ ಆಗೋದಿಲ್ಲ. ನೀವು ಪ್ರಯತ್ನವನ್ನ ಮಾಡ್ಬೇಕು. ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇರಬೇಕು, ನಿಮ್ಮ ಮೇಲೆ ನಿಮಗೆ ಅಭಿಮಾನ ಇರಬೇಕು. ಆಗ ನೀವು ಅದನ್ನು ಮಾಡ್ಲಿಕ್ಕೆ ಸಾಧ್ಯ. ಕ್ರೀಡೆಯಲ್ಲಿ ಈ ಗುಣವನ್ನು ಬೆಳೆಸಲಿಕ್ಕೆ ಸಾಕಷ್ಟು ವಿಪುಲವಾದಂಥ ಅವಕಾಶ ಇರ್ತದೆ. So cooperation and teamwork, while explaining social qualities I have explained already, it is a teamwork. Sport is a teamwork. Group games, as I said, individual game and group game. If you are taking part in group game, teamwork, quality of teamwork will be developed. So in a team, everybody should give their share, equal contribution for getting good result. Contribution of each and every player is important. ಸೊ ಒಂದು ಕ್ರೀಡೆಯಲ್ಲಿ, ಗುಂಪಿನ ಆಟದಲ್ಲಿ ಗುಂಪಿನ ಎಲ್ಲ ಸದಸ್ಯರ ಒಂದು ಪ್ರಯತ್ನ ಅಗತ್ಯ ಆಗಿರ್ತದೆ, ಅವರ ಕೊಡುಗೆ ಅಗತ್ಯ ಆಗಿರ್ತದೆ. ಒಂದು ಪ್ಲೇಯರ್ ಕೊಡುಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ತಂಡ ಸೋತೋಗ್ಬಿಡ್ತದೆ. ಆಗ ಎಲ್ಲ ಸೇರಿಕೊಂಡು ಒಂದು ತಂಡವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಸೊ ಟೀಮ್ ವರ್ಕ್ ಇದೆಯಲ್ಲ, ಇದು ಬಹಳ ಮುಖ್ಯ. ನಮ್ಮ ಜೀವನದಲ್ಲಿ ಸಹ ಅಷ್ಟೇ, ಒಂಟಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕುಟುಂಬದಲ್ಲಿರ್ಬೋದು, ಕುಟುಂಬದ ಎಲ್ಲ ಸದಸ್ಯರು ಒಂದು ಟೀಮ್ ಇದ್ದಂತೆ. ನೀವು ಕಾಲೇಜಿನಲ್ಲಿ ಓದ್ತಾ ಇದ್ದೀರಿ, ನಿಮ್ಮ ತರಗತಿ ಎಲ್ಲ ಸದಸ್ಯರು ಒಂದು ಟೀಮ್ ಇದ್ದಂತೆ. ನೀವು ನಾಳೆ ಜಾಬ್ ಮಾಡ್ಲಿಕ್ಕೆ ಹೋಗ್ತೀರಾ, ಕೆಲಸಕ್ಕಾಗಿ ಹೋಗ್ತೀರಾ, ಯಾವುದೊಂದು ಕಂಪನಿ ಸೇರ್ಕೊಳ್ತೀರಿ ಅಥವಾ ಗೌರ್ಮೆಂಟ್ ಯಾವುದೋ ಆರ್ಗನೈಸೇಷನ್ ಹೋಗ್ತೀರಿ, ಅಲ್ಲಿ ಹೋದಂಥ ಎಲ್ಲ ಎಷ್ಟು ಜನ ಕೆಲಸ ಮಾಡೋರು ಇರ್ತಾರಲ್ಲ, ವರ್ಕರ್ಸ್ ಇರ್ತಾರಲ್ಲ, ಅವರೆಲ್ಲ ಒಂದು ಟೀಮ್, ಒಂದು ತಂಡವಾಗಿ ಶ್ರಮವನ್ನು ವಹಿಸಿದೆ ಆದಲ್ಲಿ ಸಕ್ಸಸ್ ಅನ್ನು ಗಳಿಸಲಿಕ್ಕೆ ಸಾಧ್ಯ. ನೆಕ್ಸ್ಟ್, career and passion. So this is also a very important aspect. You can opt sports and games as a career. While giving my biodata or resume, once again I display this. See, I'm a director of physical education. Okay, I have involved in so many organizations. Okay, then as a coach. So these are some of the heads that I am explaining you. As a coach, you can have your career. As an official, you can have your, official means judge or referee. You can have your career. As a resource person, you can have your career. As a publisher, you can write so many books. Okay. So in sports, there are different divisions. So you can take this as a career. As a sportsman, you can earn name and fame. As an official, you can get name and fame. And by the help of sports, you can get sports quota for your future studies. Okay. Now you are
studying in diploma. You have started just now. So you will get 3 years of time. So in this 3 year, if you are interested to become a sportsman, you can start today itself. I will be there to train you people. And your college always support the sportsmen, principal and all the staff members will support the sportsmen, even the management also. You will get good support. Okay. So if you want to become a sportsman, start from today itself. Contact me, contact your principal or contact your lecturers, professors. They will guide you. So you will have state level tournaments. If you are medalist in state level, you will be sent to national level. And if you secured any position in state and national level, you come under sports quota. Okay, there is a quota for the selection of students in higher studies, that is engineering or some other studies. So if you are a medalist in state or national level, you will get good college. You will get a seat under sports quota. Okay, so by the help of sports, you can build your career. To getting into higher education, to become a sportsman, you can achieve and you can reach up to national and international level, and you can get even good jobs also under sports quota. So you can build your career by getting performance or by getting good seats in your future. This is one side. Another side, being a sportsman, you will be healthy, you will be graceful, you will be recognized in the society. What more than that is required? Okay. ಸೊ ನೀವು ಕ್ರೀಡಾಪಟುಗಳಾಗಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈಗ ನೋಡಿ, ನಮ್ಮಲ್ಲಿ ಕ್ರೀಡಾಪಟುಗಳಿದ್ದಾರಲ್ಲ, ಒಳ್ಳೊಳ್ಳೆ ಕ್ರೀಡಾಪಟುಗಳಿದ್ದಾರೆ. ಎಷ್ಟೋ ಜನ SSLC ಪಾಸ್ ಆಗದೇ ಇದ್ದವರು ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇವತ್ತು ಅವರು ಇಡೀ ಜಗತ್ತಿನಲ್ಲಿ ಆಯಾ ದೇಶದ ಪ್ರಧಾನಮಂತ್ರಿಗಳಿಗಿಂತ ಹೆಚ್ಚಿಗೆ ಪ್ರಸಿದ್ಧಿ ಇದ್ದಾರೆ, ಇಲ್ವಾ? ಅತಿ ಉನ್ನತ ಸ್ಥಾನದಲ್ಲಿದ್ದವರು ಇದ್ದಾರೆ. ಅವರೆಲ್ಲರೂ ವಿದ್ಯಾವಂತರು ಅಂತ ತಿಳ್ಕೊಬೇಡಿ, ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಸೊ ಕ್ರೀಡೆಯಿಂದ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡ್ಕೊಳ್ಬೋದು. ಕ್ರೀಡೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಕ್ರೀಡಾಪಟುಗಳಾಗಿ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿ ಜೀವನವನ್ನು ರೂಪಿಸ್ಕೊಳ್ಬೋದು, ಉತ್ತಮ ಕೆಲಸವನ್ನು ಗಳಿಸ್ಕೊಳ್ಬೋದು. ಕ್ರೀಡಾಪಟುಗಳ ಕೋಟಾದ ಅಡಿಯಲ್ಲಿ ವಿದ್ಯಾರ್ಜನೆ ಮಾಡಲಿಕ್ಕೆ ಸಹ ನಿಮ್ಮದು, ಈಗ ನೋಡಿ ಫಾರ್ ಎಕ್ಸಾಂಪಲ್ ನಿಮ್ಮದು ಡಿಪ್ಲೊಮಾ ಬಂದಿದ್ದೀರಿ, ಇದು ಮುಂದೆ ನೀವು ಇಂಜಿನಿಯರಿಂಗ್ ಮಾಡಬೇಕಂತ ಇದೆ ಅಥವಾ ಬೇರೆ ಯಾವುದೋ ಕೋರ್ಸಿಗೆ ಹೋಗ್ಬೇಕು ಅಂತ ಇದೆ, ಅಲ್ಲಿ ಸ್ಪೋರ್ಟ್ಸ್ ಕೋಟಾ ಇರುತ್ತೆ. ಸ್ಪೋರ್ಟ್ಸ್ ಕೋಟಾ ಇದೆ ಅಂದರೆ ನಿಮ್ಮಲ್ಲಿ ಅಥ್ಲೆಟಿಕ್ಸ್ ಇದೆ ಫಾರ್ ಎಕ್ಸಾಂಪಲ್, ಅದರಲ್ಲಿ ನೀವು ಆಸಕ್ತಿ ಇದ್ದರೆ ಇವತ್ತಿನಿಂದನೇ ಪ್ರಾರಂಭ ಮಾಡಿ. ನಿಮಗೆ ನಿಮ್ಮ ಉಪನ್ಯಾಸಕರು, ಕಾಲೇಜಿನ ಪ್ರಾಚಾರ್ಯರು, ಆಡಳಿತ ಮಂಡಳಿ ಎಲ್ಲ ಸಹಾಯ ಮಾಡ್ತಾರೆ. ತರಬೇತಿ ಕೊಡಲಿಕ್ಕೆ ನಾನೇ ಇರ್ತೇನೆ ಗ್ರೌಂಡ್ನಲ್ಲಿ. ಆಯಿತು, ನಿಮ್ಗೆ ಯಾರಿಗೆ ಆಸಕ್ತಿ ಇದೆ ನಿಮ್ಮ ಉಪನ್ಯಾಸಕರಿಗೆ ಭೇಟಿಯಾಗಿ, ಪ್ರಾಚಾರ್ಯರಿಗೆ ಭೇಟಿಯಾಗಿ ನಿಮ್ಮ ಕರಿಯರನ್ನು ಮಾಡ್ಕೊಳ್ಳಿ. ನೀವು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮೆಡಲನ್ನು ಪಡೆದಿದ್ದೆ ಆದಲ್ಲಿ ನೆಕ್ಸ್ಟ್ ನೀವು ಸ್ಪೋರ್ಟ್ಸ್ ಕೋಟಾದ ಅಡಿಯಲ್ಲಿ ಬರ್ತೀರಿ. ಉತ್ತಮ ಕಾಲೇಜಿನಲ್ಲಿ ನೀವು ಪ್ರವೇಶವನ್ನು ಪಡಿತೀರಾ. ಪ್ರವೇಶ ಪಡೀಲಿಕ್ಕಾಯ್ತು. ಪ್ರವೇಶ ಪಡೆದ ಮೇಲೆ ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗ್ಬೋದು ಕ್ರೀಡಾಪಟುವಾಗಿ. ಇದು ಒಂದು ವಿಭಾಗದಲ್ಲಾದರೆ, ಇನ್ನೊಂದು ವಿಭಾಗದಲ್ಲಿ ನೀವು ಪ್ರತಿನಿತ್ಯ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಮೆಡಲ್ ಬಂದಿಲ್ಲ ಅಂತ ಇಟ್ಕೊಳ್ಳಿ, ಆದರೆ ನೀವು ಪಾಲ್ಗೊಳ್ಳೋದ್ರಿಂದ ನಿಮಗೆ ಲಾಸ್ ಆಗೋದಿಲ್ಲ. ನೀವು ಗಳಿಸ್ತೀರಾ ಏನನ್ನ? ಆರೋಗ್ಯವನ್ನು ಗಳಿಸ್ತೀರಾ, ಸಾಮಾಜಿಕ ಗುಣಗಳನ್ನು ಗಳಿಸ್ತೀರಾ, ಆತ್ಮವಿಶ್ವಾಸವನ್ನು ಗಳಿಸ್ತೀರಿ, ಉತ್ತಮ ಆರೋಗ್ಯವನ್ನು ಹೊಂದ್ತೀರಿ. ಸೊ ಇದೆಲ್ಲವನ್ನು ಹೊಂದ್ತೀರಿ ಯಾವುದರಿಂದ? ಕ್ರೀಡೆಯಿಂದ. ಸೊ ಹಾಗಾಗಿ ನೀವು ಇದರಲ್ಲಿ ಪ್ರತಿನಿತ್ಯ ಭಾಗವಹಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ತಾಳ್ಮೆ ಕೂಡ ಬಹಳ ಮುಖ್ಯ. Patience is very important. So it is a platform to a sportsman. Sports is one of the platforms to improve patience. Without patience, you cannot achieve anything. ತಾಳ್ಮೆ ಬರ್ತದೆ, ಕ್ರೀಡಾ ಮನೋಭಾವನೆ ಬರ್ತದೆ, ಸ್ಪೋರ್ಟ್ಸ್ಮನ್ ಸ್ಪಿರಿಟ್. This is very important. It is already explained in the last slide. Sportsman spirit, treating win or lose equally. So sports provides an opportunity to develop sportsman spirit. So even in life also, if you are a sportsman, you can adopt this quality in your life. ಸೊ ಕ್ರೀಡಾ ಮನೋಭಾವನೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಕ್ರೀಡಾ ಮನೋಭಾವನೆ ಪ್ರತಿಯೊಬ್ಬರಿಗೆ ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ, ನಾವು ಜೀವನದಲ್ಲಿ ಎಲ್ಲವೂ ನಾವು ಅಂದ್ಕೊಂಡಂತೆ ಆಗೋದಿಲ್ಲ. ಕೆಲವೊಂದನ್ನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ಕೆಲವೊಂದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಸೊ ಸಾಧ್ಯ ಆದಾಗ ಅತಿಯಾಗಿ ಸಂತೋಷ ಪಡೋದು, ಸಾಧ್ಯ ಆಗದೇ ಇದ್ದಾಗ ದುಃಖ ಪಡೋದು ಅಲ್ಲ. ಸಾಧ್ಯ ಆದರೂ ಕೂಡ ನಾವು ಮೇಲೆ ಹೋಗಬಾರ್ದು. ಆಗೋಯ್ತು ನಾನೇನೋ ಮಾಡಿಬಿಟ್ಟೆ ಅಂತ ಕುಣಿದಾಡಬಾರ್ದು. ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಬೇಸರ ಮಾಡಿಕೊಂಡು ಮಲ್ಕೋಬಾರ್ದು. ಪ್ರಯತ್ನವನ್ನು ಮಾಡಬೇಕು. ಈಗ ಮಾಡಲಿಕ್ಕೆ ಇದೊಂದು ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಹಾಗಾಗಿ ಕ್ರೀಡೆಗಳಿಂದ ನಾವು ಏನು ಮಾಡ್ಬೋದು, ಉತ್ತಮವಾದಂಥ ಕ್ರೀಡಾ ಮನೋಭಾವನೆಯನ್ನು ಪಡಿಬೋದು. ಹಾಗಾಗಿ ಇದರ ಜೊತೆಯಲ್ಲಿ ಇವತ್ತು ನಾನು ನಿಮ್ಗೆ ಹೇಳೋದೇನಂತ ಹೇಳಿದರೆ, ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ರಿ. ಈ ಬರುವ 3 ವರ್ಷಗಳಲ್ಲಿ ಇಲ್ಲಿ ವಿದ್ಯಾರ್ಥಿಗಳಾಗ್ತೀರಿ. ಇಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಳ್ಳಿ. ನಿಮಗಾಗಿ ಫಿಟ್ನೆಸ್ ಸೆಂಟರ್ ಇದೆ, ಮ್ಯಾನೇಜ್ಮೆಂಟಿಂದ ಮಾಡಿಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಮುಂಜಾನೆ ಸಂಜೆ ಫಿಟ್ನೆಸ್ ಸೆಂಟರ್ ಇರ್ತದೆ, ಅಲ್ಲಿ ಬರ್ಬೋದು. ಫೀಸ್ ಇಲ್ಲ, ಫ್ರೀ ಆಗಿರ್ತದೆ. ನಾನೇ ಇರ್ತೀನಿ ಅಲ್ಲಿ. ಅಲ್ಲಿ ಬಂದು ನಿಮ್ಮ ಶಾರೀರಿಕ ದಾರ್ಢ್ಯವನ್ನು ಉತ್ತಮಗೊಳಿಸ್ಕೊಳ್ಳಿ. ಕ್ರೀಡಾಪಟುಗಳಾದರೆ ಸಂತೋಷ, ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸ್ಕೊಳ್ಬೋದು. ಏನೇನು ಬೆನಿಫಿಟ್ ಇದೆ ಅಂತ ನಿಮಗೆ ಗೊತ್ತಾಗಿದೆ. ಕಾಲೇಜಿನಲ್ಲಿ ತರಗತಿಗಳಿಗೆ ನಿಯಮಿತವಾಗಿ ಹಾಜರಾಗ್ರಿ. ಶಿಸ್ತನ್ನು ಬೆಳೆಸ್ಕೊಳ್ಳಿ. ಶಿಸ್ತು ಇಂಪೋಸ್ಡ್ ಶಿಸ್ತಲ್ಲ, ನಿಮ್ಮ ಶಿಸ್ತನ್ನು ನೀವೇ ಮಾಡ್ಕೊಳ್ಬೇಕು. ನಿಮಗೆ ನೀವೇ ಶಿಸ್ತನ್ನು ಮಾಡ್ಕೊಳ್ಬೇಕು. ಆಯಿತು. ಸೊ ಹಾಗಾಗಿ ನೀವು ಶಿಸ್ತಿನ ಜೀವನವನ್ನು ನಡೆಸುವಂತಹ ಒಂದು ಮನೋವೃತ್ತಿಯನ್ನು ಬೆಳೆಸ್ಕೊಂಡು ಉತ್ತಮ ಭವಿಷ್ಯದ ನಿರ್ಮಾಣವನ್ನು ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ ಮಹಾವಿದ್ಯಾಲಯದ ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರು, ಅವರೆಲ್ಲರಿಗೆ ಧನ್ಯವಾದವನ್ನು ಅರ್ಪಿಸ್ತೀನಿ. ಕೇವಲ 15 ವಿದ್ಯಾರ್ಥಿಗಳು ಮಾತ್ರ ಕೇಳಿದ್ದಾರೆ. ಉಳಿದವರು ಬಹುಶಃ ರೆಕಾರ್ಡೆಡನ್ನು ಅವರಿಗೆ ಹಾಕ್ತಾರೆ, ಕೇಳ್ಕೊಳ್ಳಿ. ನಿಮಗೆ ಯಾವುದೇ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಲಹೆ ಸೂಚನೆ ಬೇಕಾದರೂ ಕೂಡ ನಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದು. ಇದರಲ್ಲಿ ನಂದು ಫೋನ್ ನಂಬರ್ ಮತ್ತು ಮೇಲ್ ಐಡಿಯನ್ನು ಕೊಟ್ಟಿದ್ದೀನಿ. ನಮ್ಮ ಕ್ಯಾಂಪಸ್ನಲ್ಲೇ ಇರ್ತೀನಿ. ಇಲ್ಲಿರುವಂಥ ಎಲ್ಲ ಸೌಲಭ್ಯಗಳ ಸದುಪಯೋಗವನ್ನು ಪಡಿಸಿಕೊಂಡು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಉತ್ತಮ ಕ್ರೀಡಾಪಟುವಾಗಿ, ಉತ್ತಮ ನಾಗರಿಕರಾಗಿ, ಯಶಸ್ವಿ ನಾಗರಿಕರಾಗಿ ಸಮಾಜಕ್ಕೆ ನಿಮ್ಮ ಕೊಡುಗೆಯನ್ನು ಕೊಡುವಂಥ ಸಾಮರ್ಥ್ಯವನ್ನು ದೇವರು ನಿಮಗೆ ಕೊಡಲಿ ಅಂತ ಹೇಳ್ತಾ ನನ್ನ ಈ ಸೆಷನನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. See, if you have any queries, you can ask. If you have any queries regarding this, you can ask. This is time for question answer. If you have anything to ask regarding sports and activities, regarding our fitness center, you may ask. ಸೊ ಎಷ್ಟು ಜನ ಕೇಳಿದಾರೋ ಗೊತ್ತಿಲ್ಲ. ಪ್ರಶ್ನೆ 2 ಜನರಿಗೆ ಪ್ರಶ್ನೆ ಬರುವುದಿಲ್ಲ. ಒಂದು, ಎಲ್ಲ ಗೊತ್ತಿದ್ದವ್ರಿಗೆ ಪ್ರಶ್ನೆ ಬರುವುದಿಲ್ಲ. ಎರಡನೇದು, ಏನು ಗೊತ್ತಾಗದೇ ಇದ್ದವರಿಗೂ ಪ್ರಶ್ನೆ ಬರುವುದಿಲ್ಲ ಅಲ್ವಾ? ಓಕೆ. So if you do not have anything to ask, we will conclude. So on behalf of Shri Vidyadharaj Polytechnic and on behalf of students, I thank Shri G.D. Bhatt sir, Physical Director, Kamala Baliga College of Education. Thank you very much, sir. ಥ್ಯಾಂಕ್ ಯು. ಎಷ್ಟೊತ್ತಾಯಿತು? ಒಂದು ತಾಸು, 1 ಕಾಲು ತಾಸು ಲೆಕ್ಕ.